ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾ ಎಕ್ಸ್ಪ್ಲೋರ್ಸ್. ಇವತ್ತು ನಾವು ಎಲ್ಲಿ ಬಂದೇವ್ ಅಂದ್ರಿ, ನಮ್ಮ 12 ಜ್ಯೋತಿರ್ಲಿಂಗ ಪ್ರವಾಸದೊಳಗ ಫಸ್ಟ್ ಜ್ಯೋತಿರ್ಲಿಂಗ ಆದ ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಬಂದೇವ್ರಿ. ನೋಡ್ರಿ, ಸೋಮನಾಥ ಜ್ಯೋತಿರ್ಲಿಂಗ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಈ ದೇವಾಲಯದ ಮೇಲೆ ಅನೇಕ ಬಾರಿ ಅನ್ಯಮತೀಯರು ದಾಳಿ ಮಾಡ್ತಾರ್ರಿ. ದಾಳಿ ಮಾಡಿ ಅಲ್ಲಿ ಅದ್ರೊಳಗಿರೋ ಎಲ್ಲ ಐಶ್ವರ್ಯನ ಕೊಳ್ಳೆ ಹೊಡೆದಾರ್ರಿ. ಹಿಂಗಾಗಿ ಈ ದೇವಾಲಯ ಬಹಳ ಸರ್ತಿ ಧ್ವಂಸ ಆಗಿತ್ರಿ. ಇದನ್ನ 1951 ಇದನ್ನ ಪ್ರಸ್ತುತ ನಿರ್ಮಾಣ ಮಾಡಿದವ್ರು ಯಾರಂದ್ರಿ, ಉಕ್ಕಿನ ಮನುಷ್ಯಂದ ಪ್ರಸಿದ್ಧರಾದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರು ಮಾಡ್ಯಾರ್ರಿ. ಅವ್ರ ಸುಂದರವಾದ ಪ್ರತಿಮೆಯನ್ನು ನಾವು ಸೋಮನಾಥ ಮಂದಿರದ ಅಪೋಸಿಟ್ ನೋಡ್ಬೋದ್ರಿ. ಈ ದೇವಾಲಯ ವಿಶಾಲವಾದ ಆವರಣದೊಳಗು 56 ಕಂಬಗಳ ಮೇಲೆ ದೇವಾಲಯ ರಚನೆ ಮಾಡ್ಯಾರ್ರಿ. ಇದು ಅದ್ಭುತ ವಾಸ್ತುಶಿಲ್ಪ ಮತ್ತು ಕೆತ್ತನೆಗಳ ಸಂಗಮ ಆಗೈತ್ರಿ. ಈ ದೇವಾಲಯ ರೀ ಚಾಲುಕ್ಯ ಶೈಲಿಯಲ್ಲಿ ಕಟ್ಟಿಸಲಾಗೈತ್ರಿ. ಸೋಮನಾಥಪುರ ಶಿಲ್ಪಿಗಳ ಪ್ರತಿಭೆಯನ್ನ ತೋರಿಸ್ತದ. ದೇವಾಲಯದ ಶಿಖರ 150 ಅಡಿ ಎತ್ತರದ, ಅದಕ್ಕೆ 27 ಅಡಿ ಎತ್ತರದ ಧ್ವಜಸ್ತಂಭ ಹಾಕಲಾಗೈತಿ. ಆ ಧ್ವಜಸ್ತಂಭ ನೀವು ನೋಡ್ಬೋದ್ರಿ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರಿ, ಇದು ಭಾರತದ ಪಶ್ಚಿಮ ದಿಕ್ಕಿನೊಳಗಿರೋ ಅತ್ಯಂತ ಕೊನೆಯ ಭೂಮಿ ಇದಾಗೈತ್ರಿ. ಇದ್ರ ಮುಂದೆ ಬರೀ ಸಮುದ್ರನ ನಾವು ನೋಡ್ಬೋದ್ರಿ. ರೇಖಾಂಶವನ್ನು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಎಳೆದಿರುವ ಊಹಾ ರೇಖೆ ಗುರುತಿಸಿ ಅದಕ್ಕೆ ಸರಿಯಾಗಿ ಆ ರೇಖೆಯನ್ನು ತೋರಿಸುವ ಬಾಣಸ್ತಂಭವನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರ್ರಿ. ಅದನ್ನು ನೀವಿಲ್ಲಿ ನೋಡ್ಬೋದ್ರಿ. ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಎಲ್ಲದ ಅಂದ್ರಿ, ಗುಜರಾತ್ ರಾಜ್ಯದ ಸೌರಾಷ್ಟ್ರ ಜುನಾಗಢ ಜಿಲ್ಲೆಯ ಪ್ರಭಾಸ್ ಎಂಬಲ್ಲಿ ಐತ್ರಿ. ಇದನ್ನು ಪ್ರಭಾಸ ಕ್ಷೇತ್ರ ಎಂದನ್ನು ಕರೀತಾರ ಮತ್ತು ಸೋಮೇಶ್ವರ ಎಂದು 2 ಹೆಸರಲ್ಲಿ ಈ ದೇವಾಲಯವನ್ನು ಕರೀತಾರ್ರಿ. ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರ ಟ್ರಾನ್ಸ್ಪೋರ್ಟ್ ಬೈ ಬಸ್, ಬೈ ಕಾರ್, ಬೈ ಏರೋಪ್ಲೇನ್, ಬೈ ಟ್ರೈನ್ ಮುಖಾಂತರ ಬರ್ಬೋದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೂ ಭಾಳ ಚಲೋ ಅದ. ದೇವಸ್ಥಾನದ ಹತ್ರನ ಅದ ರೀ. ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ದೇವಸ್ಥಾನ ದರ್ಶನಕ್ಕೆ ಬಂದ್ವಿ. ಇದ್ ನೋಡ್ರಿ, ದೇವಸ್ಥಾನದ ಮೇನ್ ಎಂಟ್ರನ್ಸ್. ಹರ್ ಹರ್ ಮಹಾದೇವ್. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀವು ಕಾರ್ ಕೀ, ಮೊಬೈಲ್, ಯಾವ ಎಲೆಕ್ಟ್ರಾನಿಕ್ ಸಾಮಾನು, ಆಮೇಲೆ ವಾಚ್, ಸ್ಮಾರ್ಟ್ ವಾಚ್ ಯಾವನು ಇವು ಯಾವ ಸಾಮಾನು ತಗೊಂಡ್ ಹೋಗೋದಿಲ್ರಿ. ಇವನ್ನೆಲ್ಲ ಇಡ್ಲಿಕ್ಕೆ ಲಾಕರ್ ಸಿಸ್ಟಮ್ ಮಾಡ್ಯಾರ. ಹೊರಗಡೆ ಪೇ ಮಾಡಿ ಲಾಕರ್ ಸಿಸ್ಟಮ್ ಅದಾವ್ರಿ. ಒಳಗಡೆ ದೇವಸ್ಥಾನದ ಒಳಗಡೆ ಫ್ರೀ ಲಾಕರ್ ಸಿಸ್ಟಮ್ ಅದಾವು. ಅವನ್ನ ನಾವು ಯೂಸ್ ಮಾಡ್ಬೋದ್ರಿ. ಅಲ್ಲಿ ದೂರಿಂದ ಕಾಣಿಸ್ತದಲ್ರಿ, ಅದ ನೋಡ್ರಿ ದೇವಸ್ಥಾನ, ಸೋಮನಾಥೇಶ್ವರ ದೇವಸ್ಥಾನ. ಇಲ್ಲಿ ಲೇಡೀಸಿಗೆ ಸಪ್ರೇಟ್ ಲೈನ್ ಅದ ರೀ, ಜೆಂಟ್ಸಿಗೆ ಸಪ್ರೇಟ್ ಲೈನ್ ಅದ. ಆರಾಮವಾಗಿ ಸಮಾಧಾನದಿಂದ ದೇವ್ರ ದರ್ಶನನ ನಾವು ಮಾಡ್ಬೋದ್ರಿ. ಆಮೇಲೆ ನಮ್ಮ ವಿಡಿಯೋ ಮುಖಾಂತರ ನೀವು ಸೋಮನಾಥೇಶ್ವರ ದೇವರ ದರ್ಶನ ಮಾಡ್ರಿ. ಜೈ ಸೋಮನಾಥೇಶ್ವರ, ಹರ್ ಹರ್ ಮಹಾದೇವ್. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರಿ, ಶಿವಲಿಂಗದ ಹಿಂದ್ಗಡೆ ಪಾರ್ವತಿ ದೇವಿದು ಮೂರ್ತಿ ಅದ ರೀ. ಇದು ಓಲ್ಡ್ ಪಾರ್ವತಿ ಮಂದಿರ ರೀ. ಅದೆಲ್ಲ ಧ್ವಂಸ ಆಗೈತಿ. ಈಗ ಮತ್ತೆ ರಿನೋವೇಟ್ ಮಾಡ್ಲಿಕ್ಕತ್ತಾರ್ರಿ. ಇಲ್ಲಿ ಸಾಯಂಕಾಲ ಲೇಸರ್ ಶೋ ಮಾಡ್ತಾರ್ರಿ. ಅದ್ರದ್ದು ಇದು ಪ್ರಾಂಗಣ. ಇಲ್ಲಿ ಅದ್ರ ಟಿಕೆಟ್ ತಗೊಂಡು ಬಂದು ಅಲ್ಲಿ ನಾವು ಲೇಸರ್ ಶೋನ ನೋಡ್ಬೋದ್ರಿ. ಅದು ಸ್ಟಾರ್ಟ್ ಆಗೋದು 7:30 8:45 ವರೆಗೂ ಲೇಸರ್ ಶೋ ಮಾಡ್ತಾರ. ಈ ಪೂರ್ತಿ ಶೋ ಒಳಗ ಸೋಮನಾಥ ಟೆಂಪಲ್ದ ಬಗ್ಗೆ ಪೂರ್ತಿ ಇತಿಹಾಸನ ಹೇಳ್ತಾರ್ರಿ. ಸಾಯಂಕಾಲ 7:30 8:45 ಮಟ ಈ ಲೇಸರ್ ಶೋನ ಮಾಡ್ತಾರ್ರಿ. ದೇವಸ್ಥಾನದ ಪಕ್ಕದಲ್ಲೇನ ಬೀಚ್ ಅದ ರೀ. ಬೀಚ್ ಒಳಗೆ ನಾವು ಯಾವ ಕ್ಯಾಮೆಲ್ ರೈಡ್ ಮಾಡ್ಬೋದು. ಆಮೇಲೆ ಬೀಚ್ ಒಳಗೆ ಆಟ ಆಡ್ಬೋದು. ಪ್ಲಾಟ್ಫಾರ್ಮ್ ಮಾಡ್ಯಾರ್ರಿ, ಅಲ್ಲಿ ಆರಾಮ್ ಅಡ್ಡಾಡ್ಬೋದು. ಆಮೇಲೆ ಇಲ್ಲಿ ಬಾಡಿಗೆಗೆ ಸೈಕಲ್ ಸಿಗ್ತಾವ. ಆ ಸೈಕಲ್ ರೈಡು ನಾವು ಮಾಡ್ಬೋದು. ಆ ಎಂಜಾಯ್ಮೆಂಟನ್ನು ನಾವಲ್ಲಿ ಮಾಡ್ಬೋದ್ರಿ. ಸಾಯಂಕಾಲ ಸೂರ್ಯಾಸ್ತನ ಭಾರಿ ಚಂದ ಕಾಣಿಸ್ತದ ರೀ. ಇಲ್ಲಿ ಸಣ್ಣದ ಮಾರುಕಟ್ಟೆನೂ ಐತ್ರಿ. ಅಲ್ಲಿ ನಾವು ಶಾಪಿಂಗು ಮಾಡ್ಬೋದ್ರಿ. ಈ ದೇವಾಲಯ ಹತ್ರನ ಇನ್ನೊಂದು ಮುಖ್ಯವಾದ ವಿಶೇಷತೆ ಏನಂದ್ರಿ, ಇಲ್ಲಿ ರಾಮ ಮಂದಿರನೂ ಅದ.
ರಾಮ ಮಂದಿರ ಹತ್ರನ ರೀ ತ್ರಿವೇಣಿ ಸಂಗಮದ. ಹಿರನ್, ಕಪಿಲಾ ಮತ್ತು ಸರಸ್ವತಿ 3 ನದಿಗಳ ತ್ರಿವೇಣಿ ಸಂಗಮ ಇಲ್ಲದ ರೀ. ಇಲ್ಲಿ ಪವಿತ್ರ ಸ್ಥಾನನೂ ಜನ ಮಾಡ್ತಾರ್ರಿ. ಈ ಹೊಸದಾಗಿ ಕಟ್ಟಿರೋ ದೇವಾಲಯದ ಲೆಫ್ಟ್ ಸೈಡ್ ಪುರಾತನವಾದ ದೇವಾಲಯನೂ ಐತ್ರಿ. ನೋಡ್ರಿ, ಇದು ಪುರಾತನ ದೇವಾಲಯದ ಎಂಟ್ರನ್ಸ್. ಇದನ್ನ ರಾಣಿ ಅಹಲ್ಯಾಬಾಯಿಯವರು ಕಟ್ಸ್ಯಾರ್ರಿ. ನಾವು ಈ ದೇವಾಲಯಕ್ಕೆ 2 ಸರ್ತಿ ಬಂದಿವ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ನಮಗೊಬ್ರು ಹೇಳಿದ್ರಿ, ರಾತ್ರಿ 9 ಗಂಟೆಗೆ ಇಲ್ಲಿ ಶಿವಲಿಂಗ ಸ್ಪರ್ಶ ಮಾಡ್ಲಿಕ್ಕೆ ಕೊಡ್ತಾರ ಅಂತ ಅಂದ್ರಿ. ಹಿಂಗಾಗಿ ಮತ್ತೆ ನಾವು ಏನು ಮಾಡಿದ್ವಿ, ಹೋಗಿ ಮತ್ತು ಸಾಯಂಕಾಲ ರಾತ್ರಿ 9 ಗಂಟೆಗೆ ಬಂದು ಅಲ್ಲಿ ಗಂಗಾಜಲ ತಗೊಂಡು ದೇವರಿಗೆ ಗಂಗಾಜಲದಿಂದ ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ನಾವು ದೇವ್ರ ಪೂಜೆ ಮಾಡಿ ಶಿವನ ಆಶೀರ್ವಾದ ಪಡೆದ್ರಿ. ಇದು ಪೂಜೆ ಮಾಡಿದ್ಮೇಲೆ ನಮ್ಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ. ಯಾರು ನಮ್ಮ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ಲಿಕ್ಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರಿ ಅವ್ರಿಗೆಲ್ಲರೂ ನಾನು ಧನ್ಯವಾದ. ದೇವ್ರ ದರ್ಶನ ಅದು ಎಲ್ಲ ಮಾಡಿದ್ಮೇಲೆ ನಾವು ಅಲ್ಲೇ ಊಟ ಮಾಡಿ ನಾಗೇಶ್ವರ ಜ್ಯೋತಿರ್ಲಿಂಗ ನೋಡಲಿಕ್ಕೆ ನಮ್ಮ ಮುಂದಿನ ಪ್ರವಾಸನ ನಾವು ಬೆಳೆಸಿದ್ವಿ. ನಾಗೇಶ್ವರ ಜ್ಯೋತಿರ್ಲಿಂಗದ್ದು ವಿಡಿಯೋನ ಮುಂದಿನ ವಿಡಿಯೋದೊಳಗೆ ಹಾಕ್ತೇವ್ರಿ. ನಮ್ಮ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹರ್ ಹರ್ ಮಹಾದೇವ್. ಶಿವ ಎಲ್ಲರಿಗೂ ಒಳ್ಳೆಯದನ್ನು. ಥ್ಯಾಂಕ್ ಯು.